ಈ ದಿನ ಇವತ್ತು ನಮ್ಮ ಒಂದು ಸಿರಾ ನಗರದಲ್ಲಿ ಅದರಲ್ಲೂ ವಿಶೇಷವಾಗಿ ನಮ್ಮ ಈ ಒಂದು ಕಾಡುಗೊಲ್ಲರ ಒಂದು ಬಹುಶಃ ನಮ್ಮ ತಾಲೂಕಿನಲ್ಲೇ ಒಬ್ಬ ಮೊದಲನೇ ಮಹಿಳಾ ಸರ್ಕಾರಿ ಅಲ್ಲನತೆ ಸರ್ಕಾರಿ ಶಿಕ್ಷಕಿಯಾಗಿ ಮತ್ತು ಮುಖ್ಯ ಶಿಕ್ಷಕಿಯಾಗಿ ಅದಲ್ಲದೆ ಇವತ್ತು ಸಮಾಜದಲ್ಲಿ ಇವತ್ತು ಅನೇಕ ಜನ ಇವತ್ತು ನಮ್ಮಂತ ಯುವಕರು ಇರ್ಬೋದು, ಅನೇಕ ಜನ ಇವತ್ತು ಅವರ ಒಂದು ಶಿಷ್ಯಕೋಟಿಯ ಒಂದು ಸೈನ್ಯ ಹೊಂದಿರತಕ್ಕಂತ ಇವತ್ತು ಶ್ರೀಮತಿ ಟೀಚರ್ ಮಾರಕ ಟೀಚರ್ ಒಂದು ಫೌಂಡೇಶನ್ ಇವತ್ತೊಂದು ಉದ್ಘಾಟನೆಗೊಂಡಿದೆ. ಅದರ ಒಂದು ಉದ್ಘಾಟನೆ ಮತ್ತು ಅದರ ಒಂದು ಉಸ್ತುವಾರಿಯನ್ನ ಅವರ ಹಿರಿಯ ಸುಪುತ್ರರಾದಂತಹ ಯುವರಾಜ್ರವರು, ಬಹುಶಃ ಅವರ ನೇತ್ರಾಧಿಕಾರಿಗಳು, ಅವರು ಇವತ್ತು ಒಂದು ಸರ್ಕಾರಿ ನೌಕರರಾಗಿ ಮತ್ತು ಸಮಾಜದಲ್ಲಿ ಇವತ್ತು ಸಾಕಷ್ಟು ಶಿಬಿರಗಳನ್ನ ಮಾಡ್ತಾ, ಇವತ್ತು ಜನಪರ ಕಾರ್ಯಕ್ರಮಗಳನ್ನ ಮಾಡ್ತಾ ಇವತ್ತು ಒಂದು ಒಳ್ಳೆಯ ಕೆಲಸಕ್ಕೆ ಇವತ್ತು ಹೆಜ್ಜೆ ಹಾಕ್ತಿದ್ದಾರೆ. ದೇವರು ಅವ್ರಿಗೆ ಎಲ್ಲವನ್ನು ಒಳ್ಳೇದ್ ಮಾಡ್ಲಿ. ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಈ ಒಂದು ಶ್ರೀ ಮಾರಕ ಟೀಚರ್ ಫೌಂಡೇಶನ್ ನಿಂದ ಸಾಕಷ್ಟು ಒಳ್ಳೆಯ ಕೆಲಸಗಳು, ಸಮಾಜಮುಖಿ ಕೆಲಸಗಳಾಗ್ಲಿ. ಮತ್ತು ಇವತ್ತು ಈ ದಿನ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಸ್ನೇಹಿತರು ಮತ್ತು ಪತ್ರಿಕಾ ಮಾಧ್ಯಮದ ಸ್ನೇಹಿತರು ಮತ್ತು ಶ್ರೀ ಮಾರಕ ಟೀಚರ್ ಫೌಂಡೇಶನ್ ನ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬರಗೂರಿನ ಬಾಲಕೃಷ್ಣರವರು ಸಹ ಇವತ್ತು ನನ್ನ ಜೊತೆಲಿದ್ದಾರೆ. ಅವರು ಸಹ ಅಷ್ಟೇ. ಅವರೆಲ್ಲರ ಒಂದು ಜೊತೆಗೂಡಿ ಇವತ್ತು ಯುವರಾಜ್ ಅವರು ಇರ್ಬೋದು, ಬಾಲಕೃಷ್ಣ ಅವರು ಇರ್ಬೋದು, ದೇವರಾಜ್ ಅವರು ಇದ್ದಾರೆ. ಮತ್ತು ಇದೆಲ್ಲದಕ್ಕಿಂತ ಇನ್ನೂರವರು ನಮ್ಮ ಮಾರಕ ಟೀಚರ್ ಅವರ ದ್ವಿತೀಯ ಸುಪುತ್ರರಾದ ಅರುಣ್ ರವರು, ಆತನೂ ಸಹ ಅಷ್ಟೇ ಒಂದು ಸಮಾಜಮುಖಿ ಕೆಲಸ ಕಾರ್ಯಗಳನ್ನ ಮಾಡ್ತಾ ತನ್ನ ಕೈಲಾದಷ್ಟು ಇವತ್ತು ಜನಗಳಿಗೆ ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ಮಾರಕ ಟೀಚರ್ ಅವರು ಸಮಾಜವನ್ನು ಹೇಗೆ ತಿಂದಿದ್ದಾರೆ, ಅವ್ರ ಮಕ್ಕಳನ್ನು ಸಹ ಅದೇ ರೀತಿ ಇವತ್ತು ಸಮಾಜಕ್ಕೆ ಕೆಲಸ ಮಾಡ್ಲಿಕ್ಕೆ ಇವತ್ತೊಂದು ಒಳ್ಳೆಯ ನಿಟ್ಟಿನಲ್ಲಿ ಇವತ್ತು ಮಾಡಿದ್ದಾರೆ. ಮತ್ತು ಇದೇ ರೀತಿ ಅವರ ಒಂದು ಮಾರಕ ಟೀಚರ್ ಫೌಂಡೇಶನ್ ವತಿಯಿಂದ ಇಡೀ ತಾಲೂಕಿನಾದ್ಯಂತ ಇರ್ತಕ್ಕಂಥ ಏನ್ ಕಷ್ಟದಲ್ಲಿರ್ತಕ್ಕಂಥ ನೊಂದ ಜೀವಗಳಿಗೆ ಇವತ್ತು ಅದರಲ್ಲೂ ಸಹ ಇವತ್ತು ಒಂದು ಕಣ್ಣಿನ ಒಂದು ತಪಾಸಣೆ ಶಿಬಿರವನ್ನು ಸಹ ಏರ್ಪಡಿಸಿದ್ದಾರೆ ಪೌರ ಕಾರ್ಮಿಕರಿಗೆ. ಅದರಲ್ಲೂ ವಿಶೇಷವಾಗಿ ನೋಡಿ, ಇವತ್ತು ನಾವು ಪೌರ ಕಾರ್ಮಿಕರನ್ನ ನಾವು ಬಹಳ ಗೌರವದಿಂದ ನಡೆಸ್ಕೋಬೇಕಾಗ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಇವತ್ತು ಅವ್ರ ವ್ಯಾಲ್ಯೂಸ್ ಏನಂತ ಹೇಳಿದ್ರೆ ನಾವು ಇನ್ನು ಮುಂದೆ 10 ವರ್ಷ ಕಳೆದ್ಮೇಲೆ ಗೊತ್ತಾಗ್ತದೆ. ಆದ್ರಿಂದ ನಾವು ಪೌರ ಕಾರ್ಮಿಕರು ಆಗಿರ್ಬೋದು, ಇವತ್ತು ಡಿ ಗ್ರೂಪ್ ನ ನೌಕರರು ಯಾರು ಇರ್ತಾರೆ, ತಳಮಟ್ಟದ ಯಾರು ಇವತ್ತು ಸರ್ಕಾರಿ ಕೆಲಸದ ನೌಕರರು ಇರ್ಬೋದು, ಅವ್ರನ್ನ ನಾವು ಗೌರವಪೂರ್ವಕದಿಂದ ನಡೆಸ್ಕೋಬೇಕಾಗ್ತದೆ. ಇವತ್ತು ಅಂತವ್ರಿಗೆ ಇವತ್ತು ಒಂದು ಸೇವೆಯನ್ನ ಇವತ್ತು ಅರ್ಪಣೆ ಮಾಡ್ತಿದ್ದೀವಿ. ನಿಜವಾಗಿ ಇವತ್ತು ಇದೆಲ್ಲ ಒಂದು ಒಳ್ಳೆಯ ಬೆಳವಣಿಗೆ. ಮತ್ತು ನಿಮ್ಗೂ ಸಹ ಒಂದು ಭಗವಂತ ಒಂದು ಶಕ್ತಿ ಕೊಡ್ಲಿ. ಸರ್ಕಾರದಿಂದನೂ ಸಹ ಅಷ್ಟೇ. ನಾನು ಒಬ್ಬ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಇವತ್ತು ನಾನು ಸಹ ನಿಮ್ ಜೊತೆಲಿ ಇರ್ತೇನೆ. ಖಂಡಿತವಾಗಿ ಇವತ್ತು ಬರೀ ನನ್ನ ಒಂದು ನಿಗಮ ಅಲ್ಲ, ಇವತ್ತು ನಮ್ಮ ಶಾಸಕರು ಮತ್ತು ನಮ್ಮ ನಾಯಕರಾಗಿರ್ತಕ್ಕಂಥ ಟಿ.ಬಿ. ಜಯಚಂದ್ರ ಸಾಹೇಬರು ಬರಬೇಕಾಗಿತ್ತು. ಕಾರಣಾಂತರದಿಂದ ಅವರ ಒಂದು ಆರೋಗ್ಯದ ಸ್ಥಿತಿ ಸ್ವಲ್ಪ ಬ್ಯಾಕ್ ಪೈನ್ ಸ್ವಲ್ಪ ಜಾಸ್ತಿ ಆಗಿದ್ದ ಕಾರಣ ಬರ್ಲಿಕ್ಕೆ ಆಗಿಲ್ಲ. ಆದ್ರೂ ಸಹ ಅವ್ರು ಹೇಳಿದ್ರು, ಇಲ್ಲಪ್ಪ ನಾನು ಬರ್ಲಿಕ್ಕೆ ಆಗಲ್ಲ, ನೀನು ಹೋಗಿ ಬರ್ಲೇಬೇಕು ಅಂತೇಳಿ ನಾನು ಕಳಿಸ್ಕೊಟ್ಟಿದ್ದಾರೆ. ಖಂಡಿತವಾಗಿಯೂ ಅವರನ್ನು ಸಹ ನಿಮ್ಗೆ ಒಂದು ಶುಭಾಶಯಗಳನ್ನ ಸಹ ತಿಳಿಸಿದಾರೆ ಅಂತ ನನಗೆ ಕಾಣ್ತಾ. ಆಗಲಿ ಯುವರಾಜ್ ಅವ್ರ ಮಾತಾಡಿದ್ದಾರೆ ಮತ್ತು ಬಾಲಣ್ಣವ್ರ ಮಾತಾಡಿದ್ದಾರೆ. ಖಂಡಿತವಾಗಿ ಅವರು ಸಹ ನಿಮ್ಮ ಮುಂದಿನ ದಿನಗಳಲ್ಲಿ ನಿಮ್ಮ ಕಚೇರಿಗೇನೆ ಬರ್ತಾರೆ. ಖಂಡಿತವಾಗಿ ನಾನು ಕರ್ಕೊಂಡ್ ಬರುವಂತ ಕೆಲಸವನ್ನು ನಾನು ಮಾಡ್ತೀನಿ. ಮತ್ತೊಮ್ಮೆ ಅವರ ಒಂದು ಸಹಕಾರನೂ ಸಹ ನಿಮ್ಗೆ ಇರ್ತದೆ. ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ಇದೇ ರೀತಿ ನೀವು ಒಂದು ಶಿಬಿರ ಇರ್ಬೋದು, ಇನ್ನು ಬೇರೆ ಬೇರೆ ರೀತಿಯ ಒಂದು ಕಷ್ಟದಲ್ಲಿರ್ತಕ್ಕಂಥ ಜನಗಳಿಗೆ ಒಂದು ನಿಮ್ಮ ಕೈಲಾದಷ್ಟು ಒಂದು ಸೇವೆಯನ್ನ, ಜಾಗೃತಿ ಕಾರ್ಯಕ್ರಮಗಳಿರ್ಬೋದು, ಇನ್ನು ಅನೇಕ ವಿಚಾರಗಳನ್ನ, ಅನೇಕ ಕೆಲಸ ಕಾರ್ಯಗಳನ್ನ ನಿಮ್ಮಿಂದ ಆಗ್ಲಿ ಅಂತ ಹೇಳಿ ನನ್ನ ಒಂದು ಕರೆಸಿ ಒಂದು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನೀವೆಲ್ಲರಿಗೂ ಒಂದ್ಸಿ ನಾನು ಮಾತುಕೊಂಡು ಬರ್ತೀನಿ. ಮತ್ತೊಮ್ಮೆ ಶ್ರೀಮತಿ ಮಾರಕ ಟೀಚರ್ ಒಂದು ಫೌಂಡೇಶನ್ ನಮ್ಮ ಅತ್ತೆ ಈ ಕೊನೆದಾಗ ಹೇಳ್ತೀನಿ, ಸ್ಟಾರ್ಟಿಂಗ್ ಅಲ್ಲಿ ಹೇಳಿಲ್ಲ. ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ.